ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ತೋರಿಸ್ತಾ ಹಣ್ಣು ಎಲ್ಲರಿಗೂ ಚಿರಪರಿಚಿತವಾದಂಥ ಹಣ್ಣು ಇದು. ಸೀಬೆ ಹಣ್ಣು, ಪೇರ್ಲೆ ಹಣ್ಣು, ಚೇಪೆಕಾಯಿ ಸುಮಾರು ಹೆಸರುಗಳಿಂದ ಕರೀತಾರೆ. ಹಳ್ಳಿಗಳ ಕಡೆ ಅಂತೂ ನೋಡೋಕ್ಕೆ ಸಾಮಾನ್ಯವಾಗಿ ಸಿಗುವಂಥ ಹಣ್ಣು, ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ನಾವು ಈ ಚೇಪೆಕಾಯಿ ಅಂತ ಹೇಳ್ಬಿಟ್ಟು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀವಿ. ಆದರೆ ಇದರಲ್ಲಿ ಎಷ್ಟೊಂದು ಔಷಧಿ ಗುಣ ಇದೆ, ನಮ್ಮ ಶರೀರದ ಯಾವ ಭಾಗಗಳಿಗೆಲ್ಲ ಒಳ್ಳೆಯದು. ಹಾಗೆ ಇದನ್ನು ನಾವು ಯಾವ ರೀತಿಯಾಗಿ ಸೇವಿಸಬೇಕು, ಈ ಹಣ್ಣನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇದ್ರ ಎಲೆನ ನಾವು ಯಾವ ರೀತಿಯಾಗಿ ಸೇವಿಸಬೇಕು, ಏನಕ್ಕೆಲ್ಲ ಒಳ್ಳೆಯದು, ಇದರಲ್ಲಿ ಏನೆಲ್ಲ ಪೌಷ್ಟಿಕಾಂಶ ಇದೆ ಅನ್ನೋದನ್ನು ಎಲ್ಲ ನಾವು ಇವತ್ತು ತಿಳ್ಕೊಂಬರೋಣ ಬನ್ನಿ. ಈ ಎಲೆಯಲ್ಲಿ ಬಂದ್ಬಿಟ್ಟು ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಜಾಸ್ತಿ ಆಗಿರೋದ್ರಿಂದ ಈ ನರಗಳ ವೀಕ್ನೆಸ್ ಯಾರಿಗೆಲ್ಲ ಇರುತ್ತೆ ಅಂಥವ್ರಿಗೆ ಕೂಡ ಇದು ತುಂಬಾ ಒಳ್ಳೆಯದು. ಇದರಲ್ಲಿ ಪ್ರೋಟೀನು, ಕಾರ್ಬೋಹೈಡ್ರೇಟು, ಮಿನರಲ್ಸು ಧಾರಾಳವಾಗಿದೆ. ಹಾಗೆ ಮೆಗ್ನೀಷಿಯಮು, ಪೊಟ್ಯಾಷಿಯಮು, ಕ್ಯಾಲ್ಶಿಯಮು, ಖನಿಜಾಂಶ ಕೂಡ ಜಾಸ್ತಿ ಆಗಿದೆ. ರಕ್ತಹೀನತೆ, ಹಾಗೆ ಮೂಳೆಗಳ ಸಮಸ್ಯೆ, ನರಗಳ ವೀಕ್ನೆಸ್ಸು ಅಂಥವ್ರಿಗೆ ಕೂಡ ಇದು ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ನಮಗೆ ಚರ್ಮದ ಕಾಂತಿಯನ್ನು ಕೂಡ ಹೆಚ್ಚಲು ಸಹಾಯ ಮಾಡುತ್ತೆ. ಮಿದುಳಿನ ಕಾರ್ಯ ಕೂಡ ಸುಗಮವಾಗುತ್ತೆ. ಹಾಗೆ ಹೃದಯ, ಕಿಡ್ನಿ, ಲಿವರ್ ಹಾಗೆ ಕರುಳಿಗೆ ಸಂಬಂಧಿಸಿದಂತಹ ಕಾಯಿಲೆಗಳಿಗೆ, ಹಾಗೆ ನಮ್ಮ ಶರೀರದಲ್ಲಿ ಶಕ್ತಿ ಹೆಚ್ಚಿಸೋ ಜೊತೆಗೆ ನಮ್ಮ ಶರೀರದಲ್ಲಿ ರಕ್ತ ಸಂಚಾರ ಕೂಡ ಸುಗಮವಾಗುತ್ತೆ ಇದನ್ನು ಸೇವಿಸೋದ್ರಿಂದ. ಸೊ ನಾವು ಇಷ್ಟೊಂದೆಲ್ಲ ಬೆನಿಫಿಟ್ ಇರೋ ಅದನ್ನು ನಾವು ಯಾವ ರೀತಿಯಾಗಿ ತಗೋಬೇಕು ಚೇಪೆಕಾಯಿಲಿ ಎಲೆಯಲ್ಲಿ ಅಂದರೆ, ಚೇಪೆಕಾಯಿ ಎಲೆನ ನಾವು ಯಾವ ರೀತಿಯಾಗಿ ಸೇವಿಸಬೇಕು ಅಂತಂದರೆ, ಇದನ್ನು ಕಷಾಯದ ಮೂಲಕ ಸೇವಿಸೋದು ತುಂಬಾ ಒಳ್ಳೆಯದು. ಚೇಪೆಕಾಯಿ ಎಲೆನ ಯಾವ ರೀತಿಯಾಗಿ ಕಷಾಯ ಮಾಡೋದು ಅಂದರೆ, 10ರಿಂದ 20 ಚೇಪೆಕಾಯಿ ಎಲೆನ ತೊಗೊಂಡು ಚೆನ್ನಾಗಿ ಶುದ್ಧವಾದ ನೀರಿನಿಂದ ತೊಳೆದ್ಬಿಟ್ಟು ಒಂದು 200 ml ನೀರಿನಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಬೇಕು. 200 ml ನೀರು 100 ml ಬರೋ ತನಕ ಚೆನ್ನಾಗಿ ಇದನ್ನು ಕುದಿಸ್ಬಿಟ್ಟು ಬೆಳಗ್ಗೆ ಮತ್ತು ಸಾಯಂಕಾಲ ಖಾಲಿ ಹೊಟ್ಟೆಲಿ ಇದನ್ನು ಕುಡಿಯೋದು ತುಂಬಾ ಒಳ್ಳೆಯದು. ಯಾವ ರೀತಿಯಾಗಿ ಕುಡಿಬೇಕು ಅಂತ ಅಂದರೆ, ಇದು ನಾವು ರಕ್ತಹೀನತೆಯನ್ನು ಹೋಗಲಾಡಿಸ್ಬೇಕು ಅಂತ ಅಂದರೆ, ಇದನ್ನು ಚೆನ್ನಾಗಿ ನಾವು ಕಷಾಯ ಮಾಡಿದ ಮೇಲೆ ಇದಕ್ಕೆ ಒಣ ದ್ರಾಕ್ಷಿಯನ್ನು ಹಾಕಿ ನಾವು ಸೇವಿಸೋದ್ರಿಂದ ರಕ್ತಹೀನತೆ ಸಮಸ್ಯೆಯಿಂದ ಕೂಡ ಹೋಗಲಾಡಿಸ್ಬೋದು. ಅದ್ರ ಜೊತೆಗೆ ನಿಮ್ಮಲ್ಲಿ ಶರೀರದಲ್ಲಿ ಗ್ಯಾಸ್ಟ್ರಿಕ್ಕು ಅಂತ ಹೇಳ್ತೀವಲ್ಲ, ಅದು ತುಂಬಾ ಜಾಸ್ತಿ ಇದೆ, ಕಂಟ್ರೋಲಿಗೆ ಬರ್ತಾಯಿಲ್ಲ ಅನ್ನೋರು ಕೂಡ ಈ ಎಲೆನ ಕಷಾಯದ ಜೊತೆಗೆ ಸೈಂದ್ರ ಲವಣನ ಕೂಡ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಕೂಡ ಹೊರಗೆ ಬರ್ಬೋದು. ಅಂದರೆ ಪೂರ್ತಿಯಾಗಿ ಹೊರಗೆ ಬರೋಕ್ಕಾಗದೆ ಹೋದ್ರೂ ಕೂಡ ಕಂಟ್ರೋಲ್ಗಂತೂ ಖಂಡಿತ ಬರುತ್ತೆ. ಅದ್ರ ಜೊತೆಗೆ ಮಾನಸಿಕ ಒತ್ತಡ, ಯಾರಿಗೆಲ್ಲ ಡಿಪ್ರೆಷನ್ನು, ಮಾನಸಿಕ ಒತ್ತಡ ಜಾಸ್ತಿ ಇರುತ್ತೆ ಅಂಥವರು ಇದ್ರ ಎಲೆ ಕಷಾಯ ಮಾಡಿ ಕುಡಿಯೋದ್ರಿಂದ, ಅದ್ರ ಕಷಾಯಕ್ಕೆ ಸ್ವಲ್ಪ ಓಂ ಕಾಳನ್ನ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಆ ಸಮಸ್ಯೆಯಿಂದ ಕೂಡ ನಾವು ಹೊರಗೆ ಬರ್ಬೋದು. ಹಾಗೆ ಜಾಯಿಂಟ್ ಪೇನ್ ಯಾರಿಗೆಲ್ಲ ತುಂಬಾ ಜಾಸ್ತಿ ಇರುತ್ತೆ ಅಂಥವರು ಕೂಡ ಇದ್ರ ಕಷಾಯನ ನಾವು ಪಾರಿಜಾತದ ಎಲೆ ರಸ ಸೇರಿಸಿ ಸೇವಿಸೋದ್ರಿಂದ ಜಾಯಿಂಟ್ ಪೇನ್ ಕೂಡ ಕಡಿಮೆ ಆಗೋದ್ರ ಜೊತೆಗೆ ಮೂಳೆಗಳು ಕೂಡ ಬಲವಾಗುತ್ತೆ, ಅದರ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಹಾಗೆ ಚರ್ಮ ಸಮಸ್ಯೆ ಅಂತ ಬಂದಾಗ ನಾವು ಇದು ಚೇಪೆಕಾಯಿ ಎಲೆ ಕಷಾಯದ ಜೊತೆಗೆ ಅಮೃತ ಬಳ್ಳಿ ಚೂರ್ಣವನ್ನು ಸೇರಿಸಿ ನಾವು ಸೇವಿಸೋದ್ರಿಂದ ಕಜ್ಜಿ, ತುರ್ಕೆ, ಅಲರ್ಜಿ, ಏನೇ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ಕೂಡ ಹೋಗಲಾಡಿಸ್ಬೋದು. ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ಈ ಮಂತ್ಲಿ ಪೀರಿಯಡ್ ಟೈಮಲ್ಲಿ ಆಗೋವಂತಹ ಹೊಟ್ಟೆ ನೋವಾಗಲಿ ಅಥವಾ ಅತಿಯಾದ ರಕ್ತಸ್ರಾವ, ಹಾಗೆ PCOD ಅಂತಹ ಪ್ರಾಬ್ಲಮ್ಗಳಿಗೆ ಕೂಡ ಒಂದು ಒಳ್ಳೆ ಔಷಧಿಯಾಗಿ ಕೆಲಸ ಮಾಡುತ್ತೆ. ಹಾಗೆ ನಾವು ಇದನ್ನು ನೋಡ್ತಾ ಬಂದರೆ ಎಷ್ಟೊಂದೆಲ್ಲ ಹೆಲ್ತ್ ಬೆನಿಫಿಟ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಹಣ್ಣಲ್ಲಿ ಏನೆಲ್ಲ ಹೆಲ್ತ್ ಬೆನಿಫಿಟ್ ಇದೆ, ಇದು ಹಣ್ಣನ್ನು ನಾವು ಏನಕ್ಕೆಲ್ಲ ಒಳ್ಳೆಯದು ಅಂತ ನೋಡೋದಾದರೆ, ಇದೊಂದು ಅಧಿಕ ಪೌಷ್ಟಿಕಾಂಶ ಇರೋವಂತಹ ಹಣ್ಣು ಅಂತಲೇ ಹೇಳಬೇಕು. ಹಾಗೆ ಈ ಹಣ್ಣಿನಲ್ಲಿ ವಿಟಮಿನ್ ಸಿ ಮತ್ತು ಫೈಬರು, ಪೊಟ್ಯಾಷಿಯಮ್ಮು, ಕ್ಯಾಲ್ಶಿಯಮ್ಮು ಎಲ್ಲ ಸಮೃದ್ಧವಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತೆ. ಹಾಗೆ ಮಧುಮೇಹಿಗಳಿಗೆ ಕೂಡ ತುಂಬಾ ಒಳ್ಳೆಯದು. ಹಾಗೆ ಇದು ಯಾರಿಗೆಲ್ಲ ಕಬ್ಬಿಣಾಂಶದ ಕೊರತೆ ಇರುತ್ತೆ ಅಂಥವರು ಕೂಡ ಇದು ನಿಯಮಿತವಾಗಿ ಸೇವಿಸೋದ್ರಿಂದ ಈ ಐರನ್ ಡೆಫಿಷಿಯನ್ಸಿಯಿಂದ ಹೊರಗೆ ಬರ್ಬೋದು. ಹಾಗೆ ಚರ್ಮಗಳ ಆರೋಗ್ಯ ಕೂಡ ಒಳ್ಳೆಯದು, ಯಾಕಂದರೆ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೀಗೆ ಮೂತ್ರಪಿಂಡದ ಸಮಸ್ಯೆ ಇರೋ ಅಂಥವರು ಚೇಪೆಕಾಯಿ ಒಳಗಡೆ ಇರೋವಂತಹ ಬೀಜನ ತೆಗೆದುಬಿಟ್ಟು ಯೂಸ್ ಮಾಡೋದು ತುಂಬ ಒಳ್ಳೆಯದು. ಅದೇ ರೀತಿಯಾಗಿ ದೇಹಕ್ಕೆ ಕೂಡ ಇದು ತಂಪು ಕೂಡ ಹೋಗುತ್ತೆ. ಅದರ ಜೊತೆಗೆ ಇದು ದೇಹಕ್ಕೊಂದು ಶಕ್ತಿ ಕೂಡ ಕೊಡುತ್ತೆ ನಿಯಮಿತವಾಗಿ ಸೇವಿಸೋದ್ರಿಂದ. ಹೇಗೆ ಅಂದರೆ, ದೇಹದಲ್ಲಿರೋವಂತಹ ನರಗಳಿಗೆ ಒಂದು ಶಕ್ತಿ, ಚೈತನ್ಯವನ್ನು ತಂದುಕೊಡೋ ಅಂಥದ್ದು, ಮೂಳೆಗಳು ಕೂಡ ಗಟ್ಟಿಯಾಗುತ್ತೆ. ಹಾಗೆ ಇದರಲ್ಲಿ ಫೈಬರ್ ಅಂಶ ಹೆಚ್ಚಾಗಿರುವುದರಿಂದ ಯಾರಿಗೆಲ್ಲ ಕರುಳಿನ ಸಮಸ್ಯೆಗಳಿರುತ್ತೆ, ಹಾಗೆ ಕರುಳಿನಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಸೋಂಕುಗಳಿದ್ರೂ ಕೂಡ ಇದರಿಂದ ಹೋಗಲಾಡಿಸ್ಬೋದು. ಹಾಗೆ ನಾವು ತಿಂದಂಥ ಆಹಾರ ಕೂಡ ಸರಿಯಾದ ರೀತಿಯಲ್ಲಿ ಜೀರ್ಣ ಆಗಬೇಕು ಅಂದರೆ ಇದು ತುಂಬಾ ಉಪಯೋಗ ಆಗಿದೆ. ಇದನ್ನು ನಾವು ಜ್ಯೂಸ್ ಮಾಡಿ ಬೇಕಾದರೂ ಕುಡಿಬೋದು, ಇಲ್ಲ ಹಣ್ಣುಗಳ ಮೂಲಕನಾದ್ರು ಕಟ್ ಮಾಡ್ಕೊಂಡು ತಿನ್ಬೋದು. ಆದರೆ ಒಂದು ಬೀಜ ತುಂಬ ಗಟ್ಟಿಯಾಗಿದೆ ಅಂದಾಗ ಅದನ್ನು ತೆಗೆದುಬಿಟ್ಟು ತಿನ್ನೋದು ತುಂಬಾ ಒಳ್ಳೆಯದು. ಹಾಗೆ ಅಧಿಕ ರಕ್ತದೊತ್ತಡ ಇರೋವಂಥವರು ಕೂಡ ಇದನ್ನು ಖಂಡಿತವಾಗ್ಲೂ ಸೇವಿಸ್ಬೋದು. ಯಾವುದನ್ನೇ ಸೇವಿಸಿದ್ರು ಹಿತಮಿತವಾಗಿ ಸೇವಿಸಬೇಕು, ತುಂಬ ಒಳ್ಳೆಯದು ಅಂತ ಹೇಳಿ
ಅತಿ ಹೆಚ್ಚಾಗಿ ಸೇವಿಸೋದು ಕೂಡ ಒಳ್ಳೆಯದಲ್ಲ. ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಹಿತಮಿತವಾಗಿ ಬಳಸೋದು ತುಂಬ ಒಳ್ಳೆಯದು. ಅದರಲ್ಲೂ ಕೂಡ ಈ ಚೇಪೆಕಾಯಿಯ ಎಲೆಯ ಏನಾದ್ರು ಕಷಾಯ ಮಾಡಿ ಕುಡಿಯೋದಾದರೆ ನಿಮಗೆ ಯಾವುದೇ ರೀತಿಯಾದಂಥ ಆರೋಗ್ಯ ಸಮಸ್ಯೆ ಇದ್ದರೆ ನಿಮ್ಮ ಹತ್ತಿರದ ವೈದ್ಯರ ಸಲಹೆ ಮೇರೆಗೆ ತಗೊಳ್ಳೋದು ತುಂಬಾ ಒಳ್ಳೆಯದು. ಹಾಗೆ ಎಲೆ ಆಗಲಿ ಅಥವಾ ಹಣ್ಣಾಗಲಿ ಎರಡರಲ್ಲೂ ಕೂಡ ಒಂದೇ ರೀತಿಯಾದಂಥ ಔಷಧಿ ಗುಣ ಇದೆ. ಆದರೆ ಯಾರಿಗೆಲ್ಲ ಎಲೆ ತೊಗೋಬೇಕು ಅನ್ನೋರು ಸ್ವಲ್ಪ ಕೇಳಿ ಮಾಡಿ ತೊಗೊಳ್ಳೋದು ಒಳ್ಳೆಯದು. ಕೆಲವೊಬ್ಬರಿಗೆ ಅಲರ್ಜಿ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಹಣ್ಣಾದರೆ ಯಾರು ಬೇಕಾದ್ರೂ ಸೇವಿಸ್ಬೋದು. ಯಾರಿಗೆಲ್ಲ ಬಾಯಿ ದುರ್ವಾಸನೆ ಬರ್ತಾ ಇರುತ್ತೆ ಅಂಥವ್ರು ಕೂಡ ಈ ಚೇಪೆಕಾಯಿನ ಚಿಗುರನ್ನ ಬಾಯಲ್ಲಿ ಹಾಕಿ ಅಗಿಯೋದ್ರಿಂದ ಆ ವಾಸನೆ ಕೂಡ ಹೋಗಲಾಡಿಸ್ಬೋದು. ಅದರ ಜೊತೆಗೆ ಇದು ಇನ್ನೊಂದು ಅಂದರೆ ಮಲಬದ್ಧತೆ. ಯಾರಿಗೆಲ್ಲ ಸರಿಯಾದ ರೀತಿಯಲ್ಲಿ ತಿಂದಂಥ ಆಹಾರ ಜೀರ್ಣ ಆಗಲ್ಲ, ಮಲಬದ್ಧತೆ ಸಮಸ್ಯೆ ಇರುತ್ತೆ ಅಂಥವ್ರು ಕೂಡ ಇದನ್ನು ಸೇವಿಸೋದ್ರಿಂದ ಈ ಮಲಬದ್ಧತೆ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಹಾಗೆ ಸಕ್ಕರೆ ಕಾಯಿಲೆ ಇರೋರು, ರಕ್ತದೊತ್ತಡ ಇರೋರಿಗೆ ಕೂಡ ಇದು ತುಂಬಾ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಚೇಪೆಕಾಯಿ ಎಲ್ಲೇ ಸಿಕ್ಕಿದ್ರು ಖಂಡಿತವಾಗ್ಲೂ ಬಿಡಬೇಡಿ, ತೊಗೊಬಂದು ಯೂಸ್ ಮಾಡಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ನಾವು ಈ ಚೇಪೆಕಾಯಿನ ದಿನನಿತ್ಯ ತಿನ್ನೋಕ್ಕಾಗದೆ ಹೋದರೂ ಕೂಡ ವಾರದಲ್ಲಿ 2-3 ಬಾರಿ ಇದನ್ನು ತಿನ್ನೋದ್ರಿಂದ ನಮ್ಮ ಶರೀರದ ಶಕ್ತಿಗೆ ಮಾತ್ರ ಅಲ್ಲದೆ ನಮ್ಮ ಶರೀರದ ಅಂಗಾಂಗಗಳಿಗೂ ಕೂಡ ಒಂದು ಒಳ್ಳೆಯ ಶಕ್ತಿಯನ್ನು, ಒಂದು ಒಳ್ಳೆಯ ಟಾನಿಕ್ ಥರ ಇದು ಕೆಲಸ ಮಾಡುತ್ತೆ. ಹಾಗಾಗಿ ಈ ಹಣ್ಣನ್ನು ನೀವು ನೆಗ್ಲೆಕ್ಟ್ ಮಾಡ್ದಲೆ ಅಯ್ಯೋ ಈ ಹಣ್ಣು ಅಂತ ತಿಳ್ಕೊಂಡಲೇ ನೀವು ಚೇಪೆಕಾಯಿನ ಆದಷ್ಟು ನಿಯಮಿತವಾಗಿ ಚೆನ್ನಾಗಿ ಬಳಸೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ನನಗೆ ಗೊತ್ತಿರೋಂತಹ ಕೆಲವು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ಮಮತಾ ಪ್ರಮೋದ್.